ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಸೊ ಇವತ್ತು ನಾನು ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ವೀಡಿಯೋ ಮಾಡಿಬಿಟ್ಟು ತೋರಿಸ್ಬಾರ್ದು ರೆಸಿಪಿ ನಾನು ಹೆಂಗೆ ಮಾಡ್ತೀನಿ ಅಂತ, ಓಕೆನಾ? ಸೊ ಇವಾಗ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಹಿಟ್ಟು ಕಮ್ಮಿ, ಕಡಲೆ ಹಿಟ್ಟು ಕಮ್ಮಿ ಇದೆ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು. ಎಷ್ಟಾಗುತ್ತೋ ಅಷ್ಟು ಇದು ನೋಡ್ಬೋದು ಹಿಟ್ಟು. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು. ಸೊ ಮುದ್ದೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಸೊ ಇವಾಗ ನಾನು ಇದರಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಹಾಕೋದಂತ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಉಪ್ಪು ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದು ಜೀರಾ ಪೌಡರ್, ಕ್ಯುಮಿನ್ ಪೌಡರ್ ಕಾಣಿಸಿದೆಯಾ, ಇದನ್ನು ಸ್ವಲ್ಪ ಹಾಕ್ತೀನಿ ನಾನು. ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕಷ್ಟು. ಆ್ಯಂಡ್ ನೆಕ್ಸ್ಟು ಇದು ಚಿಲ್ಲಿ ಪೌಡರ್, ಈಗ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಸೋಡಾ ಹಾಕ್ತೀನಿ. ಸೊ ಅದು ಆವಾಗ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ, ಊದ್ಕೊಳ್ಳುತ್ತೆ. ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ. ಫಸ್ಟ್ ನೀರು ಹಾಕೋಕ್ಕಿಂತ ಮುಂಚೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಲಿಸ್ಕೊಳ್ಳಿ ಫುಲ್ ನೀಟಾಗಿ, ಗಂಟಾಗಬಾರ್ದು. ಮತ್ತು ಜಾಸ್ತಿ ತೆಳ್ಳನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದರದೊಂದು ಕನ್ಸಿಸ್ಟೆನ್ಸಿ ಬರಬೇಕು. ಫುಲ್ಲು ಗಟ್ಟಿನೂ ಆಗಬಾರ್ದು, ಫುಲ್ ನೀರು ಥರನೂ ಆಗಬಾರ್ದು. ಫುಲ್ ಗಟ್ಟಿ ಆಗಿಬಿಟ್ರೆ ಏನಂದರೆ ಚೆನ್ನಾಗಿರಲ್ಲ, ಅದು ಗಟ್ಟಿ ಬಂದರೆ. ಫುಲ್ ತೆಳ್ಳಗಾದರೆ ಕೋಟಿಂಗ್ ಕುತ್ಕೊಳ್ಳಲ್ಲ.